ಹೇ, ನಾಳೆ ಏನಾಗುತ್ತೆ ಅಂತ ಯೋಚನೆ ಮಾಡಿಕೊಂಡು ತುಂಬ ಭಯ ಪಡ್ತಾ ಇದ್ದೀರಾ? ಒಂದು ನಿಮಿಷ ಕೇಳಿ. ಆ್ಯಕ್ಚುಲಿ ಆ ಭಯ ಅದು ನಿಜಾನೇ ಅಲ್ಲ. ಯಾಕೆ ಗೊತ್ತಾ? ಇನ್ನೂ ನಡೀದೇ ಇರೋ ವಿಷಯದ ಬಗ್ಗೆ ನಿಮ್ಮ ತಲೆಯಲ್ಲಿ ಒಂದು ಫ್ಲಾಪ್ ಸಿನಿಮಾ ಕ್ರಿಯೇಟ್ ಮಾಡಿ, ಆ ಸಿನಿಮಾನ ನೀವೇ ನೋಡಿ ನೀವೇ ಹೆದರ್ಕೊಂಡು ನೀವೇ ಯೋಚನೆ ಮಾಡಿದ್ರೆ ಅದು ಸರಿನಾ? ಇಲ್ಲಿ ನಿಮ್ಮ ಚಿಂತೆ ಏನಪ್ಪ ಅಂದರೆ, ನಾಳೆ ನಾನೇನಾದರೂ ಸೋತ್ ಹೋದರೆ ಜನ ಏನು ಅನ್ಕೋತಾರೆ, ಹೇಗೆ ಬದುಕಲಿ, ಜೀವನ ಏನಾಗುತ್ತೆ ಅಂತ ಅಲ್ವಾ? ಹೆದರೋದು ತಪ್ಪಲ್ಲ, ಅದು ಕಾಮನ್. ಆದರೆ ಒಂದು ಇಮ್ಯಾಜಿನೇಷನ್ ಇಟ್ಕೊಂಡು ಹೆದರೋದಿದೆಯಲ್ಲ, ಅದು ಯೋಚನೆ ಮಾಡಬೇಕಾದ ವಿಷಯ. ಈ ಕ್ಷಣದಿಂದ ನೀವು ನನ್ನ ಮಾತು ಕೇಳ್ತೀರಾ ಅಂದರೆ ಭಯ ಅನ್ನೋದನ್ನು ಬಿಟ್ಬಿಡಿ. ನೀವು ಭಯಪಟ್ಟ ಹಾಗೆಲ್ಲ ಆಗೋದಿದ್ರೆ ಯಾವತ್ತೂ ನಿಮ್ಮ ಅಥವಾ ಪ್ರಪಂಚದ ಕೊನೆ ಆಗಿರಬೇಕಾಗಿತ್ತು ಅಲ್ವಾ? ಕೆಲವೊಂದು ನಡೀತದೆ, ಕೆಲವೊಂದು ನಡೆಯೋದಿಲ್ಲ. ನಡೆದ್ರೆ ಫೇಸ್ ಮಾಡ್ಕೊಳ್ಳೋಣ, ನಡೆದಿಲ್ಲ ಅಂದರೆ ಸಂತೋಷ, ಆರಾಮಾಗಿರೋಣ. ಯಾಕೋ ನನಗೆ ಹೇಳಬೇಕು ಅನ್ನಿಸ್ತು, ಹೇಳಿದೆ ಅಷ್ಟೇ.